ಎಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕ್ಲೆವರಾ ಇಂಡಿಯಾ. ನಾನು ಸಿದ್ದು ವಾರದ್, ಬಿಹೈಂಡ್ ಯುವರ್ ಡಿಸೈರ್ಸ್ ಕ್ಲೆವರಾ ಇಂಡಿಯಾ. ಏನು ಸ್ನೇಹಿತರೆ, ಇವತ್ತಿನ ಒಂದು ಕ್ಲಾಸ್ನ ವಿಶೇಷತೆ ಏನಂದರೆ, ನಾವು ಇವಾಗಲೇ ಈಗ ಮಂಡೆಯಿಂದ ಜಿ ಕೆ ಮಾರ್ಗದರ್ಶಿ ಕೋರ್ಸನ್ನು ಲಾಂಚ್ ಮಾಡಿದ್ದೀವಿ. ಮತ್ತು ಅದರ ಭಾಗವಾಗಿ ಡೇ 3 ಆಗಿ ಪ್ರಾಕ್ಟೀಸ್ ಕೂಡ ನಡೀತಾ ಇದೆ ನಮ್ಮ ಟೆಸ್ಟ್ ಸೀರೀಸ್ಗಳಲ್ಲಿ. ಇಲ್ಲಿ ಪ್ರತಿದಿನ ಕೂಡ ನಾವು ಕೆಲವು ಟಾಪಿಕ್ಗಳನ್ನು ಕೊಡ್ತಾ ಇದ್ದೀವಿ. ಆ ಟಾಪಿಕ್ಗಳ ಆಧಾರದ ಮೇಲೆ ರಾತ್ರಿ 10 ಗಂಟೆಗೆ ಪ್ರತಿದಿನ ಕೂಡ ಕ್ವಿಜ್ ಇರುತ್ತಿಲ್ಲಿ. ಈ ಕ್ವಿಜ್ ಅಲ್ಲೂ ಕೂಡ ಪ್ರತಿ ಟಾಪಿಕ್ ಅಥವಾ ಆ ಕೊಟ್ಟಿರ್ತಕ್ಕಂಥ ಕಂಟೆಂಟ್ ಮೇಲೆ 30 ಎಮ್ ಸಿ ಕ್ಯೂ ಇರ್ತಾವ. ಸೊ ಟೋಟಲ್ ಅಲ್ಲಿ ಈ ಕ್ವಿಜ್ ಮೂಲಕ ಏನಾಗುತ್ತೆ ಅಂದ್ರೆ ಅವರಿಗೆ ರ್ಯಾಂಕಿಂಗ್ ಲಿಸ್ಟ್ ಕೂಡ ದೊರೀತಾ ಇದೆ. ರ್ಯಾಂಕಿಂಗ್ ಲಿಸ್ಟ್ ಕೂಡ ದೊರೀತಾ ಇದೆ. ಕೆಲವೊಬ್ರು ಫಸ್ಟ್ ಬರ್ತಾರೆ, ಮತ್ತೊಬ್ರು ಲಾಸ್ಟ್ ಬರ್ತಾರೆ, ಮುಂದೊಂದು ದಿನ ಮತ್ತೊಂದು ಚೇಂಜ್ ಆಗುತ್ತೆ ಅವ್ರಲ್ಲಿ ರ್ಯಾಂಕು. ಸೊ ಹೀಗೆ ಸತತವಾಗಿ 3ನೇ ದಿನವಾಗಿ ನಾವು ಈ ಏನು ಜಿ ಕೆ ಮಾರ್ಗದರ್ಶಿ ಕೋರ್ಸ್ನ ಒಂದು ಹಂತ ದಾಟ್ತಾ ಇದ್ದೀವಿ. ಕ್ವಿಜ್ ಕೂಡ ಉತ್ತಮವಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಉತ್ತಮವಾಗಿ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಸುಮಾರು ನಮ್ಮ ಒಂದು ಸಕ್ಸಸ್ ಇನ್ಸೂರೆನ್ಸ್ ಅಲ್ಲಿ 35+ ಹೆಚ್ಚಿನ ಒಂದು ಅಡ್ಮಿಷನ್ ತೆಗೆದುಕೊಂಡಿದ್ದು ನನಗೂ ಕೂಡ ತುಂಬಾ ಖುಷಿಯ ವಿಚಾರವಾಗಿದೆ. ಹಾಗಾಗಿ ನಾವು ಕೊಡ್ತಕ್ಕಂಥ ಕಂಟೆಂಟು ಮತ್ತು ಅವರು ಮಾಡ್ತಕ್ಕಂಥ ಒಂದು ಅಧ್ಯಯನ ಕೂಡ ತೃಪ್ತಿದಾಯಕವಾಗಿದೆ ಅನ್ಕೋತೀನಿ ನಾನು. ಸೊ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾನು ಯಾಕೆ ಟೆಸ್ಟ್ ಸೀರೀಸ್ಗಳನ್ನು ಅಟೆಂಡ್ ಮಾಡಬೇಕು, ಮತ್ತೆ ಟೆಸ್ಟ್ ಸೀರೀಸ್ನ ಲಾಭ ಏನು ಅನ್ನೋದನ್ನ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೋತೀನಿ. ನೋಡಿ, ತುಂಬಾ ಜನ ನನ್ನನ್ನು ವಿಡಿಯೋ ಕ್ಲಾಸ್ಗಳ ಕೊಡ್ತೀರಾ ಅಂತ ಕೇಳ್ತಿದ್ದಾರೆ, ವಿಡಿಯೋ ಕ್ಲಾಸ್ಗಳನ್ನು ಕೊಡ್ತಿದ್ದೀರಾ ಅಂತ ಕೇಳ್ತಿದ್ದಾರೆ. ಬಟ್ ನಾನು ಇಲ್ಲಿ ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಮ್ದು ಯಾವುದೇ ವಿಡಿಯೋ ಕ್ಲಾಸ್ಗಳು ಇಲ್ಲ. ಯಾಕಿಲ್ಲ ಅನ್ನೋದಾದ್ರೆ, ನಾವು ರಿಸಲ್ಟ್ ಓರಿಯೆಂಟೆಡ್ ಕೋರ್ಸನ್ನು ಮಾಡಿದ್ದೀನಿ. ನಾನು ಇದನ್ನ ರಿಸಲ್ಟ್ ಓರಿಯೆಂಟೆಡ್ ಕೋರ್ಸ್. ರಿಸಲ್ಟ್ ಓರಿಯೆಂಟೆಡ್ ಕೋರ್ಸ್ ಯಾಕಂದ್ರೆ ನಮ್ಮ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಯಾರು ಹುದ್ದೆಗೆ ಏನು ಅಧ್ಯಯನ ಮಾಡ್ತಿದಾರಲ್ಲ, ಅವರೆಲ್ಲವೂ ಕೂಡ ವರ್ಕಿಂಗ್ ಅಲ್ಲಿ ಇರ್ತಕ್ಕಂಥ 90% ವರ್ಕಿಂಗ್ ಅಲ್ಲಿ ಇರ್ತಕ್ಕಂಥ ಆಸ್ಪಿರೆಂಟ್ ಇದ್ದಾರೆ ಇಲ್ಲಿ. ಸೊ ಹಾಗಾಗಿ ಅವರಿಗೆ ಒಂದು ಕಂಫರ್ಟ್ ಆಗಿರ್ತಕ್ಕಂಥ ಟೈಮಲ್ಲಿ ನಾವು ಕೊಡ್ತಕ್ಕಂಥ PDF ಗಳ ಮೂಲಕ, ಗ್ರೂಪಲ್ಲಿ ಹಾಕ್ತಕ್ಕಂಥ PDF ಗಳ ಮೂಲಕ ಅವರು ಅಧ್ಯಯನ ಮಾಡ್ತಕ್ಕಂಥ ವಿಚಾರವನ್ನ ನೋಡ್ತಾ ಇದ್ದೀವಿ ನಾವು. ಸೊ ಈ PDF ಯಾವ ತರ ಇರುತ್ತಂದ್ರೆ, ಕನ್ನಡ ಮೀಡಿಯಂ ಅಲ್ಲಿ ಕೊಡ್ತಾ ಇದ್ದೀವಿ, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕೊಡ್ತಾ ಇದ್ದೀವಿ, ಅದರಲ್ಲೇನು ಡೌಟ್ ಬೇಡ. ಏನಕ್ಕಂದ್ರೆ ಆರಂಭಿಕವಾಗಿರ್ತಕ್ಕಂಥ ಸಮಸ್ಯೆಗಳ ಒಂದು ಪರಿಹಾರ ಕಂಡುಕೊಂಡು ನಾವು ಇವತ್ತಿನಿಂದ ಏನು ಕಡ್ಡಾಯವಾಗಿ ಬೈಲಿಂಗ್ವೇಲ್ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಅಲ್ಲಿ PDF ಗಳನ್ನ ಸಾಧ್ಯದ ಮಟ್ಟಿಗೆ ಅವರಿಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಏನಕ್ಕಂದ್ರೆ ಎಷ್ಟೋ ಜನರು ನನಗೆ ಕ್ವಶನ್ ಮಾಡಿದ್ರು, ಸರ್ ನಮ್ಮ ಹತ್ರ ಬುಕ್ಕನೇ ಇಲ್ಲ, ನೀವು ಕೊಡ್ತಕ್ಕಂಥ ಕಂಟೆಂಟ್ ಯಾವ ತರ ಓದೋದು, ನಾವೆಲ್ಲ ಓದೋದು ಬಿಟ್ಟು 8-10 ವರ್ಷ ಆಯ್ತು, 5-6 ವರ್ಷ ಮೇಲೆ ಆಯ್ತು. ಸೊ ನಮ್ಮ ಹತ್ರ ಬುಕ್ ಇಲ್ಲ, ನೀವು ಕಂಟೆಂಟ್ ಹಾಕ್ರಿ ಗ್ರೂಪ್ ಅಲ್ಲಿ ಅಂತಂದ್ರು. ಸೊ ಅದರ ಭಾಗವಾಗಿ ನಾನು ಡೇ 1 ಇಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸಂವಿಧಾನಕ್ಕೆ ಸಂಬಂಧಿಸಿದಂತ ಕಂಟೆಂಟ್ಗಳನ್ನು ಹಾಕ್ತಾ ಬಂದಿದ್ದೀನಿ, ಮತ್ತು ಅದು ಸಂಬಂಧಪಟ್ಟಂತ ಕ್ವಿಜ್ ಕೂಡ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಇಲ್ಲಿ ವಿಡಿಯೋಗಳನ್ನ ಯಾಕೆ ಮಾಡ್ತಾ ಇಲ್ಲ ಅಂತ ನಾವು, ಸೊ ನಿಮ್ಗೆ ಇರ್ತಕ್ಕಂಥ ಸಮಯ ತುಂಬಾ ಕಡಿಮೆ. ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ನೀವು ದಿನಾಲು ಏನಾದರೂ 5-6 ಗಂಟೆಗಳ ಕಾಲ ವಿಡಿಯೋಗಳನ್ನ ನೋಡ್ತಾ ಹೋದಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಟೈಮು ಸಾಲಲ್ಲ. ಫಸ್ಟ್ ಟೈಮ್ ವೇಸ್ಟ್ ಆಗುತ್ತೆ. ಇಲ್ಲಿ ಟೈಮ್ ವೇಸ್ಟ್ ಯಾಕಾಗುತ್ತೆ ಅಂದ್ರೆ, ನೀವು ವಿಡಿಯೋ ಕ್ಲಾಸ್ಗಳಲ್ಲಿ ಎಲ್ಲವೂ ಕೂಡ ಕಂಟೆಂಟ್ ಅನ್ನ ಕವರ್ ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ನೀವಾಗಿಯೇ ಓದಿದ್ರೆ, ಈ PDF ಅಥವಾ ಬುಕ್ಸ್ಗಳನ್ನ ಓದಿದ್ರೆ ಏನಾಗುತ್ತೆ ಅಂದ್ರೆ, ಇದು ಒಂಥರ ಮೆಡಿಟೇಷನ್ ಆಗುತ್ತೆ. ಇದು ಓದು ಕೂಡ ಒಂದು ಅಧ್ಯಯನ ಕೂಡ ಒಂದು ಧ್ಯಾನ. ನೋಡಿ, ಇದೊಂದು ಕೂಡ ಮೆಡಿಟೇಷನ್ ಇದ್ದ ಹಾಗೆ ಓದೋದು. ಸೊ ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡ್ಕೋತಾ ಇದ್ದೀರಾ ಇಲ್ಲಿ. ಸೊ ಈ ಒಂದು ಇನ್ವಾಲ್ಯೂಷನ್ ಜಾಸ್ತಿ ಆದಂಗೆ ಕರೆಕ್ಟ್ ಆಗಿ ಯಾವುದೇ ಒಂದು ಕಾರ್ಯವನ್ನ 90 ಡೇಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಅದ್ರ ರಿಸಲ್ಟ್ ತುಂಬಾ ಉತ್ತಮದಾಯಕ ಇರುತ್ತೆ ಅಲ್ಲಿ. ಸೊ ಈ ಒಂದು ಇದೇನದು ನೀವು PDF ಓದುವ ಒಂದು ಹಂತ ಅಥವಾ ಈ ಸ್ಟಡಿ ಮೆಡಿಟೇಷನ್ ಸ್ಟಾರ್ಟ್ ಆದ್ಮೇಲೆ, ಸ್ಟಡಿ ಮೆಡಿಟೇಷನ್ ಅನ್ಕೊಳ್ಳಿ ಇದನ್ನ. ಸ್ಟಡಿ ಮೆಡಿಟೇಷನ್ ನೀವೇನಾದ್ರೂ 90 ಡೇಸ್ ಕಂಪ್ಲೀಟ್ ಮಾಡಿಬಿಟ್ಟಿದ್ರೆ, 90 ಡೇಸ್ ಕಂಪ್ಲೀಟ್ ಆದ್ರೆ, ಸೊ ಮುಂಬರುವ ಒಂದು ನಿಮ್ಮ ಏನದು ಆಪ್ಷನಲ್ ಸಬ್ಜೆಕ್ಟ್ ಇದೆಯಲ್ಲ, ಆ ಸಬ್ಜೆಕ್ಟ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಲ್ಲಿ. ಏನಕ್ಕಂದ್ರೆ ಈ 90 ಡೇಸ್ ಅಲ್ಲಿ ನೀವು GK ಕಂಪ್ಲೀಟ್ ಕವರ್ ಮಾಡಿಬಿಟ್ಟಿರ್ತೀರಿ, ಅದ್ರ ಜೊತೆ ಈ ಸಬ್ಜೆಕ್ಟ್ ಕವರ್ ಮಾಡ್ಕೊಳ್ಳೋದು ತುಂಬಾ ಈಸಿ ಆಗುತ್ತೆ. ಹಾಗಾಗಿ ನಾನೊಂದು ಹೇಳೋ ವಿಚಾರ ಏನಂದ್ರೆ, ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಏನಂದ್ರೆ, ನಮ್ಮ ಒಂದು ಹೈ ವ್ಯಾಲ್ಯೂ PDF ಏನಿದೆಯಲ್ಲ, ಇದು ಹೈ ವ್ಯಾಲ್ಯೂ PDFಗಳು, ಹೈ ವ್ಯಾಲ್ಯೂ PDF ಅಂತ ಕರಿತೀವಿ ನಾವು ಇದಕ್ಕೆ. ಈ ಹೈ ವ್ಯಾಲ್ಯೂ PDF ಏನ್ ಮಾಡುತ್ತೆ ಅಂದ್ರೆ, ನಮ್ಗಿದು ಸಕ್ಸಸ್ ರೋಡ್ ಮ್ಯಾಪ್ಗೆ ಹೋಯ್ತಿದ್ದು.
ಏನು ಸಕ್ಸಸ್ ರೋಡ್ ಮ್ಯಾಪ್ಗೆ ಸಕ್ಸಸ್ ರೋಡ್ ಮ್ಯಾಪ್ ಅನ್ನ ಕ್ರಿಯೇಟ್ ಮಾಡುತ್ತೆ ನಿಮ್ದು. ಈ ಸಕ್ಸಸ್ ರೋಡ್ ಮ್ಯಾಪ್ ಯಾವ ತರ ಕ್ರಿಯೇಟ್ ಆಗುತ್ತೆ ಅಂದ್ರೆ ನಿಮ್ಗೆ ಗೊತ್ತಿಲ್ಲದೆ ನೀವು ಅಧ್ಯಯನದಲ್ಲಿ ತೊಡಗಿಬಿಡ್ತೀರಾ. ನಿಮ್ಗೆ ಗೊತ್ತಿಲ್ಲದೇನೆ ಅಧ್ಯಯನದಲ್ಲಿ ತೊಡಗಿಬಿಡ್ತೀರಾ. ಯಾವುದೇ ಕೆಲಸ ಕಾರ್ಯಗಳಿದ್ರು ಕೂಡ ನೀವು ಪೇ ಮಾಡಿರ್ತಕ್ಕಂಥ ₹1500 ನಿಮ್ಮನ್ನ ನೆನಪಿಸುತ್ತೆ. ಹೌದು, ಇವತ್ತು ನಾನು ಇದನ್ನ ಓದಬೇಕು, ಒಂದು ಟಾಪಿಕ್ ಅನ್ನು ಓದಬೇಕು, ಇದ್ರ ಜೊತೆ ಕ್ವಿಜ್ ಅಟೆಂಡ್ ಮಾಡಬೇಕು ಅನ್ನೋದನ್ನ ನಿಮ್ಮ ಮನಸ್ಸಲ್ಲಿ ಬಂದ್ಬಿಡುತ್ತೆ. ಹಾಗಾಗಿ ಸಕ್ಸಸ್ ರೋಡ್ ಮ್ಯಾಪ್ ನಿಮ್ಗೆ ಗೊತ್ತಿಲ್ಲದಾನೆ ಕ್ರಿಯೇಟ್ ಆಗಿಬಿಡುತ್ತಾ. ಸೊ ಅಟ್ಲೀಸ್ಟ್ ಈ ₹1500ಗೋಸ್ಕರ ನೀವು ರೆಡಿ ಆಗ್ತೀರಾ. ಇಲ್ಲಿ ಏನಾಗುತ್ತೆ ಅಂದ್ರೆ ನೀವು ವಿಜುವಲೈಸ್ ವಿಡಿಯೋಗಳನ್ನ ನೋಡ್ತಾ ಹೋದಂಗೆ ಏನಾಗುತ್ತೆ ಅಂದ್ರೆ ಕೆಲವೊಬ್ಬರಿಗೆ ಕಣ್ಣಿನ ಸಮಸ್ಯೆಗಳು ಇರ್ತಾವ. ಇಲ್ಲಿ ವಿಶೇಷವಾಗಿರ್ತಕ್ಕಂಥ ನಮ್ಮ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ತಯಾರು ಮಾಡೋರು ಯಾರಂದ್ರೆ 30+ ಏಜ್ ಆಗಿರುತ್ತೆ, 90%. ಇನ್ನು ಇಲ್ಲಿ PhD ಓದಿರ್ತಕ್ಕಂಥ ಮತ್ತು ಕೆಸೆಟ್ ನೆಟ್ ಓದಿರ್ತಕ್ಕಂಥ, ನೆಟ್ ಪಾಸ್ ಆಗಿರ್ತಕ್ಕಂಥ ಏನದು ನಮ್ಮ ಸ್ಪರ್ಧಾ ಮಿತ್ರರು ಇರ್ತಾರೆ ಇಲ್ಲಿ. ಇವರಿಗೆ ಪಾಠ ಬೋಧನೆ ಮಾಡುವಂತ ಅವಶ್ಯಕತೆ ಏನಿರಲ್ಲ. ಇವರಿಗೆ ಪಾಠ ಮಾಡೋದು ಏನು ಅವಶ್ಯಕತೆ ಇರಲ್ಲ, ಯಾಕಂದ್ರೆ ಆಲ್ರೆಡಿ ಜ್ಞಾನದ ಮಟ್ಟ ಹೆಚ್ಚಾಗಿರುತ್ತೆ. ಬಟ್ ನಾವೇನ್ ಎಚ್ಚರಿಸ್ತಾ ಇದೀವಿ ಅಂದ್ರೆ ಈ ಸಕ್ಸಸ್ ರೋಡ್ ಮ್ಯಾಪ್ ಅನ್ನ ಬಿಲ್ಡ್ ಮಾಡ್ತಾ ಇದೀವಿ. ಸಕ್ಸಸ್ ರೋಡ್ ಮ್ಯಾಪ್ ಅನ್ನ ಇಂಥವ್ರಿಗೆ ಮೀನ್ಸ್ ಅಂದ್ರೆ ಒಂದು ಮರ್ತಿರ್ತಾರೆ, ಮಾಡ್ತಕ್ಕಂಥ ಕಾರ್ಯಗಳನ್ನ ನಾನು ಮಾಡ್ಬೇಕಾಗಿತ್ತು ಮಾಡಿಲ್ಲ ಅನ್ನೋದನ್ನ ಎಚ್ಚರಿಸ್ತಾ ಇದ್ದೀವಿ, ಹೊರತು ಬಿಟ್ರೆ ಇಲ್ಲಿ ಬೇರೆ ಏನು ಮಾಡ್ತಿಲ್ಲ ನಾವು. ಹಾಗಾಗಿ ನಾವು ಕೊಡ್ತಕ್ಕಂಥ ಕಂಟೆಂಟು ಮತ್ತು ಕೊಡ್ತಕ್ಕಂಥ ರೋಡ್ ಮ್ಯಾಪು ಮತ್ತೆ ಇರ್ತಕ್ಕಂಥ ನಿಮ್ಮ ಒಂದು ಕ್ವಿಜ್ ಅಟೆಂಡ್ ಮಾಡ್ತಕ್ಕಂಥ ಒಂದು ಮನಸ್ಥಿತಿ ಏನಾಗುತ್ತೆ ಅಂದ್ರೆ ನಿಮ್ಮನ್ನ ಎಚ್ಚರಿಸ್ತದೆ ಅದು. ಸೊ ಕ್ವಿಜ್ ಅಟೆಂಡ್ ಮಾಡೋದನ್ನ ಡೈಲಿ ಕ್ವಿಜ್ ಅಟೆಂಡ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಇದು ನೀವು ವೀಕ್ಲಿ ಟೆಸ್ಟ್ ಬರೀತಿರಲ್ಲ, ಅಲ್ಲಿ ನೀವು ನೋಡಿ ಇಲ್ಲಿ ಆಲ್ರೆಡಿ ತಪ್ಪು ಮಾಡಿರ್ತೀರ. ಈ ವೀಕ್ಲಿ ಟೆಸ್ಟ್ ಬರಿಬೇಕಾದ್ರೆ ಎಚ್ಚೆತ್ಕೊಳ್ತೀರಾ. ಇಲ್ಲಿ ಮಾಡ್ತಕ್ಕಂಥ ಒಂದು ರಾಂಗ್ ಇದೆಯಲ್ಲ, ಅದರಗಳ ಸಂಖ್ಯೆ ಒಂದು ಕಡಿಮೆ ಆಗುತ್ತಾ. ಸೊ ನಾನಿಲ್ಲಿ ಏನ್ ಹೇಳೋದಂದ್ರೆ ವಿಚಾರವಾಗಿ ಸಾಧ್ಯದ ಮಟ್ಟಿಗೆ ನಮ್ಮ ಒಂದು ಈ ಹೈ ಲೆವೆಲ್ PDF ನೋಟ್ಗಳ ಮೂಲಕ ನೀವು ಡಿಜಿಟಲ್ ನೋಟ್ಸ್ ಕೂಡ ಮಾಡಬಹುದು. ಇಲ್ಲಿ ಡಿಜಿಟಲ್ ನೋಟ್ಸ್ ಕೂಡ ಮಾಡಬಹುದು ಮತ್ತೆ ಇವುಗಳನ್ನ ಓದಬಹುದು. ಸೊ ಈ ಡಿಜಿಟಲ್ ನೋಟ್ಸ್ಗಳ ಮೂಲಕ ಏನಾಗುತ್ತೆ ಅಂದ್ರೆ ನಿಮ್ಗೆ ಯಾವುದೇ ಒಂದು ಬುಕ್ಸ್ ಬೇಕಾಗಿಲ್ಲ. ನಿಮ್ಗೆ ಇರತಕ್ಕಂಥ ಟೈಮಲ್ಲಿ ಯಾವುದೇ ಒಂದು ಇನ್ ಕೇಸ್ ನೀವೇನೋ ವರ್ಕ್ ಮಾಡ್ತಿದ್ರು ಕೂಡ ಅಲ್ಲೇನೋ ಒಂದು ಬಿಡುವಿನ ವೇಳೆಯಲ್ಲಿ 1 ಅಥವಾ 2 ಗಂಟೆ ಕೂಡ ಏನಾದ್ರು ನಿಮ್ಗೆ ಟೈಮ್ ಸಿಕ್ಕರೆ ಅಲ್ಲಿ ಕೂಡ ನೀವು ಇವುಗಳನ್ನ ಓದ್ಕೋಬಹುದು. ನೀವು ನೋಡ್ರಿ, ಯಾರೋ ಆದ್ರೂ ಮೊಬೈಲ್ ನೋಡ್ಕೊಂಡು ಕೂತ್ರಿ ಯಾರು ಏನನ್ನಲ್ಲ ನಿಮ್ಗೆ. ಅದೇ ಒಂದು ಸ್ಕೂಲು, ಕಾಲೇಜು, ವರ್ಕಿಂಗ್ ಆಫೀಸಲ್ಲಿ ಒಂದು ಬುಕ್ ಇಟ್ಕೊಂಡು ಕೂತ್ರೆ ಏನಪ್ಪ ನೀ ಕೆಲಸ ಮಾಡಕ್ ಬರೋದ್ ಬಿಡ್ತೀಯ ಅಥವಾ ಏನು ಓದಕ್ ಬರ್ತೀಯ ಅಂತ ಕೇಳ್ತಾರೆ ನಿಮ್ನ. ಈ ಡಿಜಿಟಲ್ ನೋಟ್ಸ್ ಓದುವುದರಿಂದ ಏನಾಗುತ್ತೆ ಅಂದ್ರೆ ಇವನೇನೋ ಮೊಬೈಲ್ ನೋಡ್ತಿದ್ದಾನೆ, ರೀಲ್ಸ್ ನೋಡ್ತಿದ್ದಾನೆ ಅಂತ ನಿಮ್ನ ಯಾರು ತಲೆನೇ ಕೆಡಿಸ್ಕೊಳ್ಳಲ್ಲ ಅವರು. ಇವೊಂದು ನಿಮ್ಮ ಮೇಲಿನ ಸೀನಿಯರ್ ಆಫೀಸರ್ ಇರಲಿ ಅಥವಾ ಲೆಕ್ಚರ್ಸ್ ಇರಲಿ, ಇಲ್ಲಿ ಪ್ರೈವೇಟ್ ಕಾಲೇಜಲ್ಲಿ ಮಾಡ್ರಿ, ಮೊಬೈಲ್ ನೋಡೋದು ಸ್ಕ್ರೋಲ್ ಮಾಡ್ತಿದಾರೆ ಅಂತ ಅನ್ಕೊಂಡು ಸುಮ್ಮನೆ ಬಿಡ್ತಾರೆ ಅವರು. ಬಟ್ ನೀವೇನಾದ್ರೂ ಈ ಡಿಜಿಟಲ್ ನೋಟ್ಸ್ ಅನ್ನು ಓದೋದು ರೂಢಿ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಯಾವುದೇ ಒಂದು ಪೆನ್ ಬೇಕಾಗಿಲ್ಲ, ಒಂದು ಪುಸ್ತಕ ಬೇಕಾಗಿಲ್ಲ, ಇದು ಹೆಲ್ಪ್ಫುಲ್ ಆಗುತ್ತೆ. ನಿಮ್ ಜೊತೆ ಇರ್ತಕ್ಕಂಥ ಕೊಲೀಗ್ಸ್ ಕೂಡ ನಿಮ್ಗೆ ಏನಲ್ಲ. ಇನ್ ಕೇಸ್ ನೀವು ಬುಕ್ಸ್ ತಗೊಂಡು ಓದ್ಕೋತ್ ಕೂತ್ರೆ ಏನಾಗುತ್ತೆ ಅಂದ್ರೆ ಅಲ್ಲಿ ಅವ್ರು ಹೊಟ್ಟೆ ಉರಿ ಎದ್ದು ಬಿಡುತ್ತೆ. ಯಾಕಂದ್ರೆ ಓದ್ತಿದ್ದಾರೆ, ನಾನು ಓದ್ತಿಲ್ಲ ಅಂತ ಅವ್ರ ಮನಸ್ಥಿತಿಯಲ್ಲಿ ಇರುತ್ತೆ. ಸೊ ಈ ಡಿಜಿಟಲ್ ನೋಟ್ಸ್ ಗಳನ್ನ ನಾವು ನೀವು ಪ್ರೊವೈಡ್ ಮಾಡೋದ್ರಿಂದ ನೀವು ನೋಡ್ರಿ, ಮನೆಯಲ್ಲಿ ಇರ್ಬೋದು, ಕಾಲೇಜಲ್ಲಿ ಇರ್ಬೋದು, ಆಫೀಸಲ್ಲಿ ಇರ್ಬೋದು, ಏನೋ ಹೊಲದಲ್ಲಿ ಕುಂತು ಕೆಲಸ ಮಾಡಬಹುದು ಅಥವಾ ಏನೇ ಮಾಡ್ತಕ್ಕಂಥ ಒಂದು ಉಳಿತಾಯದ ಸಮಯದಲ್ಲಿ ನೀವು ಕುತ್ಕೊಂಡು ಓದ್ಬೋದು. ಹಾಗಾಗಿ ನಮ್ಮ ಒಂದು ಡಿಜಿಟಲ್ ನೋಟ್ಸ್ ಏನಾಗುತ್ತೆ ಅಂದ್ರೆ ನಿಮ್ಮ ಒಂದು ಸಕ್ಸಸ್ ರೋಡ್ ಮ್ಯಾಪ್ಗೆ ಒಂದು ದಾರಿದೀಪ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಇನ್ನು ನೆಕ್ಸ್ಟ್ ಏನಂದ್ರೆ ನಮ್ ಕ್ವಶನ್ ಯಾವ ತರ ಇರ್ತಾವ ನೋಡಿ. ಇಲ್ಲಿ ನಮ್ದು PhD ಲೆವೆಲ್ ಮತ್ತೆ NET ಮತ್ತು KSET. ಯಾಕಂದ್ರೆ ನಾನು ಆಲ್ರೆಡಿ KSET ನೆಟ್ ಪಾಸ್ ಮಾಡಿದ್ದೀನಿ, ಇರ್ತಕ್ಕಂಥ ಕೆಲವು ಪರೀಕ್ಷೆಗಳನ್ನ ಎದುರಿಸಿದ್ದೀನಿ ಮತ್ತೆ ನನ್ನ ಒಂದು ಅನುಭವನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಕೂಡ 4-5 ಬಾರಿ KPSC ವೆರಿಫಿಕೇಶನ್ ಹೋಗಿದ್ದೀನಿ. ಲಾಸ್ಟ್ ಟೈಮ್ 2022 ಅಸಿಸ್ಟೆಂಟ್ ಪ್ರೊಫೆಸರ್ ಬರ್ದಿದ್ದೀನಿ. ಯಾವುದೋ ಒಂದು ಕಾರಣ ನಾನು ಬ್ಯಾಡ್ ಲಕ್ ಅನ್ಬೋದು ಅಥವಾ ಏನೋ ಒಂದು ಕಾರಣದಿಂದ ನಾನು ಅಪಾಯಿಂಟ್ ಆಗಿಲ್ಲ. ಬಟ್ ನನ್ನ ಅನುಭವವನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಈ ಅನುಭವ ಏನಾಗುತ್ತೆ ಅಂದ್ರೆ ನಿಮಗೆ ನಾನು ಹಲವಾರು ಇನ್ಸ್ಟಿಟ್ಯೂಟ್ಗಳಲ್ಲಿ ಕೆಲಸ ಮಾಡಿದ್ದೀನಿ, ಮೆಂಟರ್ ಆಗಿ ಕೆಲಸ ಮಾಡಿದ್ದೀನಿ. ನೀವೇನೋ ನನ್ನ ಜೊತೆ ಡಿಸ್ಕಷನ್ ಮಾಡ್ಬೇಕಾದ್ರೆ ನೀವು ಮಾತಾಡೋದು ಶೈಲಿ ಮೇಲೆ ತಿಳ್ಕೊಂಡ್ಬಿಡ್ತೀನಿ. ನಿಮ್ಗೆ ಇದೇ ಬೇಕು, ನಿಮಗೆ ಈ ತರನ ಓದ್ಕೋಬೇಕು, ನಿಮ್ಮ ಒಂದು ಸಿಚುವೇಶನ್ ತಕ್ಕಂಗ ನಾನು ಮಾರ್ಗದರ್ಶನ ಮಾಡ್ತೀನಿ, ಮೆಂಟರ್ಶಿಪ್ ಮಾಡ್ತೀನಿ ಇಲ್ಲಿ. ಈ ಮೆಂಟರ್ಶಿಪ್ ಏನಾಗುತ್ತೆ ಅಂದ್ರೆ ನೀವು ಸಾಕಷ್ಟು ಮಕ್ಕಳಿಗೆ, ಸಾವಿರಾರು ಮಕ್ಕಳಿಗೆ ಪಾಠ ಮಾಡಿರ್ತೀರಿ. ಬಟ್ ಅದೇನು ಅಂತಾರಲ್ಲ, ಅದು ಹಣತೆಯ ಕೆಳಗೆ ಕಿತ್ಲೆ ಅಂತ, ಅದೇ ತರ ನಾವು ಪ್ರತಿಯೊಬ್ಬ ವ್ಯಕ್ತಿ ಕೂಡ ನಾವು ಮಾಡೋ ತಪ್ಪುಗಳು ನಮ್ಗೆ ಗೊತ್ತಾಗಲ್ಲ. ಹಾಗಾಗಿ ನಿಮ್ಮೆಲ್ಲರೂ ಕೂಡ ಈ ಫ್ರೀ ಆಗಿ ಮೆಂಟರ್ಶಿಪ್ ಇದೆಯಲ್ಲ, ಇದು ಬಹಳ ಹೆಲ್ಪ್ಫುಲ್ ಆಗುತ್ತೆ. ಈ ಮೆಂಟರ್ಶಿಪ್ ಅನ್ನೋದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮ್ಗೆ. ಇದು ಫ್ರೀ ಮೆಂಟರ್ಶಿಪ್ ಇರುತ್ತೆ, ಇದಕ್ಕೆ ನೀವೇನು ಚಾರ್ಜಸ್ ಮಾಡೋದು ಅವಶ್ಯಕತೆ ಇಲ್ಲ. ಈ ಮೆಂಟರ್ಶಿಪ್ ಫ್ರೀ ಇರುತ್ತೆ. ಇದರಿಂದ ನೀವು ನಿಮ್ದು ಯಾವ್ದು ಬೇಕಾದ ಸಬ್ಜೆಕ್ಟ್ ಇಲ್ಲಿ ಡೌಟ್ಸ್ ಇರಲಿ, ಏನ್ ಬೇಕಾದಿರಲಿ, ನಾನು 100% ಅನ್ನು ಕ್ಲಿಯರ್ ಮಾಡಕ್ ಪ್ರಯತ್ನ ಮಾಡ್ತೀನಿ. ಮತ್ತೆ ಅದ್ರ ಸಂಬಂಧಪಟ್ಟಂತ ಮಾಹಿತಿ ಕೊಡಕ್ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ಈ PhD ಲೆವೆಲ್, NET ಲೆವೆಲ್, KSET ಪಾಸ್ ಆದವ್ರಿಗೆ ಕೆಲವು ಸಂದರ್ಭದಲ್ಲಿ ಮೆಂಟರ್ಶಿಪ್ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅದು. ಸೊ ನೀವು ಟೆಸ್ಟ್ ಸೀರೀಸ್ ಜಾಯ್ನ್ ಆಗೋದು ತುಂಬಾ
ಹೆಲ್ಪ್ಫುಲ್ ಅನ್ಕೋತೀನಿ ನಾನು. ಇದ್ರ ಜೊತೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ದು ವಿಶೇಷವಾಗಿ ಏನು ಈ ಟೆಸ್ಟ್ ಸೀರೀಸ್ಗಳಲ್ಲಿ ಆಕ್ಟಿವಿಟಿ ನಿಮ್ದು ಜಾಯ್ನ್ ಆಗ ಏನು ಟೆಸ್ಟ್ ಸೀರೀಸ್ ಜಾಯ್ನ್ ಆಗೋದ್ರಿಂದ ಏನಾಗೋದ್ರಿಂದ ನಿಮ್ದು ಆಕ್ಟಿವಿಟಿ ಜಾಸ್ತಿ ಆಗುತ್ತೆ ಇಲ್ಲಿ. ಆಕ್ಟಿವಿಟಿ ಜಾಸ್ತಿ ಆಗುತ್ತೆ. ಯಾವ ತರ ಜಾಸ್ತಿ ಆಗುತ್ತೆ ಅಂದ್ರೆ ನೀವು ಡೈಲಿ ಓದ್ತಾನೆ ಇರ್ತೀರ, ಇಲ್ಲಿ ಡೈಲಿ ಸ್ಟಡಿ ಮಾಡ್ತಾನೆ ಇರಬೇಕು. ಎಷ್ಟು ಅವರ್ ಮಾಡಬೇಕು ಮಿನಿಮಮ್ ನಮ್ಗೆ ಜಾಸ್ತಿ ಕೊಡಬೇಡ್ರಿ, 2 ಅವರ್ ಕೊಡ್ರಿ ಸಾಕು. ಡೈಲಿ ಡೈಲಿ 2 ಅವರ್ ಕೊಡಿ. ಈ 2 ಅವರ್ ಇಡೀ ಸಿಲೆಬಸ್ ಕವರ್ ಮಾಡಿಸ್ತೀನಿ ನಿಮ್ಮಿಂದ ಡೈಲಿ ನಾನು. 2 ಅವರಲ್ಲಿ ಡೈಲಿ ನಿಮ್ಮ ಸಿಲೆಬಸ್ ಕವರ್ ಮಾಡಿಸ್ಕೊಡ್ತೀನಿ ನಾನು, ಎಷ್ಟೋ ವಿದಿನ್ 90 ಡೇಸ್ ಅಲ್ಲಿ. ಇಲ್ಲಪ್ಪ ನನಗೆ ಇನ್ನೂ ಎಕ್ಸ್ಟ್ರಾ ಟೈಮ್ ಬೇಕಾದ್ರೆ ತಗೊಳ್ಳಿ, 10 ಡೇಸ್ ಎಕ್ಸ್ಟ್ರಾ ಕೊಡ್ತೀನಿ ನಿಮಗೆ, ಆದ್ರೂ ಕಂಪ್ಲೀಟ್ ಮಾಡ್ರಿ ನನ್ನ ಸಿಲೆಬಸ್. ನಾವು ಒಂದು ಏನದು ಪ್ರಕ್ರಿಯೆನ ನಮ್ಮ ಮೆಂಟರ್ಶಿಪ್ ಮತ್ತು ನೀವು ಡೈಲಿ ನನಗೆ 2 ಅವರ್ ಟೈಮ್ ಕೊಡ್ರಿ ಸಾಕ, ನಿಮ್ಮ ಸಿಲೆಬಸ್ ಕವರ್ ಮಾಡೋಕೆ ಪ್ರಯತ್ನ ಮಾಡ್ತೀನಿ. ವೀಕ್ಲಿ ಒಂದು ಸಬ್ಜೆಕ್ಟ್ 100% ಕವರ್ ಆಗುತ್ತೆ ರೀ. ಕೋರ್ ಏರಿಯಾ ಕೊಡ್ತಾ ಇದೀನಿ ನಿಮ್ಗೆ. ಇಡೀ ನಾನು ಒಂದು ಸಬ್ಜೆಕ್ಟ್ ಕೊಟ್ಟು ಇಡೀ PhD ಮಾಡಿಸ್ತಿಲ್ಲ ಅದ್ರೊಳಗೆ. ಒಂದು ಸಬ್ಜೆಕ್ಟ್ ಅಲ್ಲಿ ಎಷ್ಟು ಬೇಕು ಅಷ್ಟು ಅಂಶಗಳನ್ನ ತೆಗೆದುಕೊಂಡು ಒಂದು ವಾರದಲ್ಲಿ ಒಂದು ಸಬ್ಜೆಕ್ಟ್ ಕವರ್ ಆಗ್ತಿದೆ. 10 ವೀಕಲ್ಲಿ ಇಡೀ GK ಕವರ್ ಆಗುತ್ತಾ. ಮತ್ತಿನ್ನು ನಮಗೆ ಇರ್ತಕ್ಕಂಥ 10 ಟೆಸ್ಟ್ಗಳು ಕವರ್ ಆಗುತ್ತೆ ಇಲ್ಲಿ. ಇನ್ನು 10 ಟೆಸ್ಟ್ಗಳನ್ನ ನಾನು ಮತ್ತೆ ಕವರ್ ಮಾಡ್ಕೊಡ್ತೀನಿ ಅಲ್ಲೊಂದು 5 ವಾರದಲ್ಲಿ ಆ್ಯಡ್ ಮಾಡಿಕೊಟ್ಟು ಮತ್ತೊಂದು 5 ವಾರ ಎಕ್ಸ್ಟ್ರಾ ಕೊಡ್ತೀನಿ ನಿಮ್ಗೆ ಅದರಲ್ಲಿ. ಸೊ ಅದ್ರ ಮೂಲಕ ಏನಾಗುತ್ತೆ ಇಡೀ ಸಿಲೆಬಸ್ ನೀವು ಕವರ್ ಮಾಡ್ಕೋಬಹುದು. ಮತ್ತೆ ಇದರಿಂದ ಇನ್ನೊಂದು ಬೆನಿಫಿಟ್ ಏನೈತೆ ಅಂದ್ರೆ ಯಾವ ತರ ಇದೆ ನಮ್ಮ ಮನಸ್ಥಿತಿ ಹೆಂಗೈತೆ ಅಂದ್ರೆ ಬೇರೆ ಯಾರು ಹೇಳಿಲ್ಲ ಅಂದ್ರೆ ನಮ್ಗೆ ಹಂಗಿಲ್ಲ. ಏನಕ್ಕಂದ್ರೆ ನೀವೇನು ನನ್ಗಿಂತ ನೀವು ಏನು ಕಡಿಮೆ ಇರಲ್ಲ. ಏನಕ್ಕಂದ್ರೆ ಆಲ್ರೆಡಿ ಸಾವಿರಾರು ಮಕ್ಕಳು ಪಾಠ ಮಾಡಿರ್ತೀರಾ, ಅವರಲ್ಲಿ ನಿಮ್ಗೇನು ಎಕ್ಸ್ಟ್ರಾರ್ಡಿನರಿ ಹೇಳೋದೇನು ಅವಶ್ಯಕತೆ ಇರಲ್ಲ. ಬಟ್ ಥಿಂಗ್ ಏನಂದ್ರೆ ನಾವು ಕೆಲವು ಟೈಮಲ್ಲಿ ಮರ್ತು ಬಿಡ್ತೀವಿ ನಮ್ಮ ಕೆಲಸವನ್ನು. ಸೊ ಇನ್ನೂ ನೋಟಿಫಿಕೇಶನ್ ಆಗಿಲ್ಲ ಬಿಡು, ಯಾವಾಗಾದ್ರೂ ಮಾಡೋಣ, ಏನೋ ನೋಟಿಫಿಕೇಶನ್ ಆಗಿಲ್ಲ ಅವಾಗಲೇ ಓದಿದ್ರೆ ಆಯ್ತು ಅನ್ನೋ ಮನಸ್ಥಿತಿ ಬೀಳ್ತೈತಿ. ಅದೇನಂತ ನೀರಡಿಕೆ ಆದಾಗ ಬಾವಿಗೆ ಏನದು ನೀರಡಿಕೆ ಆದಾಗ ಬಾವಿ ತೊಡಿದ್ರೆ ನೀರು ಬರಲ್ಲ, ಅದಕ್ಕೆ ಟೈಮ್ ಬೇಕು. ಹಾಗಾಗಿ ನೀವು ಜಿ ಕೆ ಏನ್ ಮಾಡ್ರಿ ಇವತ್ತಿನಿಂದ ಸ್ಟಾರ್ಟ್ ಮಾಡೋದ್ರಿಂದ ಏನಾಗತ್ತಾರೆ, ಇನ್ ಕೇಸ್ ನೋಟಿಫಿಕೇಶನ್ ಇನ್ನೊಂದು 3 ತಿಂಗಳೇನೋ ಆಗುತ್ತೆ ಅನ್ಕೊಳ್ಳಿ, ಉದಾಹರಣೆಗೆ ಹೇಳ್ತೀನಿ. ಈ 3 ತಿಂಗಳಲ್ಲಿ ನೀವು GK ಕವರ್ ಮಾಡಿಬಿಟ್ರೆ ಈ 50 ಮಾರ್ಕ್ಸಿಗೆ ಟೆನ್ಷನ್ ಇರಲ್ಲ ನಿಮಗೆ. ಇನ್ನು ರಿಮೈನಿಂಗ್ ಟೈಮಲ್ಲಿ ಆರಾಮಾಗಿ ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಓದ್ಕೊಡ್ರಿ. ಅಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ಬೇಕಾದ್ರೆ ಟೆಸ್ಟ್ ಸೀರೀಸ್ ಬೇಕಾದ್ರೆ ತಗೊಳ್ರಿ, ಇಲ್ಲಾಂದ್ರೆ ಇಲ್ಲ. ಅದ್ರ ಮೇಲೆ ಕವರ್ ಮಾಡ್ರಿ. ಆಲ್ರೆಡಿ ನಿಮ್ಗೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರ್ತದೆ, ದಿನಾಲು ಮಕ್ಕಳಿಗೆ ಅದನ್ನ ಪಾಠ ಮಾಡ್ತಿರ್ತೀರಿ, ರಿಸರ್ಚ್ ಮಾಡ್ತಿರ್ತೀರಿ, ಅದರ ಅವಶ್ಯಕತೆ ಬೀಳಲ್ಲ ಪಾಠ ಮಾಡೋದು ನಿಮಗೆ. ಸೊ ಹಾಗಾಗಿ ನಾ ಏನು ಹೇಳೋದಂದ್ರೆ ಇಲ್ಲಿ ಡೈಲಿ ಫೋಕಸ್ ಇದು ನಿನ್ ಗೊತ್ತಾ. ನಿಮ್ದು ಸಕ್ಸಸ್ ರೋಡ್ ಮ್ಯಾಪ್ ಜೊತೆ ಇಲ್ಲಿ ಸಕ್ಸಸ್ ಇನ್ಶೂರೆನ್ಸ್ ಕೂಡ ನಡೀತೈತಿ ಇಲ್ಲಿ. ಈ ಸಕ್ಸಸ್ ಇನ್ಶೂರೆನ್ಸ್ ಅಂದ್ರೆ ನಿಮ್ಗೆ ಮೊನ್ನೆ ಕೂಡ ಹೇಳಿದೆ ನಾನು. ಈಗ ಉದಾಹರಣೆ ಹೇಳ್ತೆ, ಮಿನಿಮಮ್ 15ರಿಂದ 20 ವರ್ಷ ಸರ್ವಿಸ್ ಅನ್ನ ನೀವು ಪಡ್ಕೊತೀರಿ ಇಲ್ಲಿ. ಈ ಸರ್ವಿಸ್ ಅಲ್ಲಿ ಇಡೀ ಫ್ಯಾಮಿಲಿನ ನಿಮ್ಗೆ ನೆಕ್ಸ್ಟ್ ಲೆವೆಲ್ ಓದ್ಬಿಡುತ್ತೆ ಇಲ್ಲಿ. ಇಡೀ ಫ್ಯಾಮಿಲಿನ ನೀವು ಆರ್ಥಿಕ ಭದ್ರತೆ ಒದಗಿಸಬಹುದು. ದೇಶದ ಯಾವುದೇ ಪ್ರತಿಷ್ಠಿತ ಸಂಸ್ಥೆಗಳು ಅಥವಾ ಯಾವುದೇ ಖಾಸಗಿ ಕಾಲೇಜು ಕೊಡದಿರ್ತಕ್ಕಂಥ ಸಕ್ಸಸ್ ಇನ್ಶೂರೆನ್ಸ್ ಸರ್ಕಾರ ಈ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆ ಮೂಲಕ ಕೊಡಬಹುದು ನಿಮಗೆ. ಐ ಹೋಪ್ ಐ ಎ ಎಸ್ ಒಂದು ಆಫೀಸರ್ ಬಿಟ್ರೆ ನೆಕ್ಸ್ಟ್ ಇಂಡಿಯಾಸ್ ಲಾರ್ಜೆಸ್ಟ್ ಪೋಸ್ಟ್ ಇದು. ಯಾಕಂದ್ರೆ ನಾವು IAS ಕೂಡ ಬರೀ ಡಿಗ್ರಿ ಮೇಲೆ ಬರಿತೀವಿ, ಇಲ್ಲಿ ಪಾಸ್ ಆಗೋರೆಲ್ಲ PhD ಮತ್ತು ಮಾಸ್ಟರ್ ಡಿಗ್ರಿ NET KCET ಕ್ವಾಲಿಫೈಡ್ ಇರ್ತಾರೆ ಅವರು. ಸೊ ಇಲ್ಲಿ ಬೌದ್ಧಿಕ ಮಟ್ಟ ಐತಿ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಜಾಸ್ತಿ ಇರುತ್ತೆ ನಿಮ್ಮಲ್ಲಿ. ಇಂಟೆಲೆಕ್ಚುಯಲ್ ಪ್ರಾಪರ್ಟಿಯನ್ನ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅನ್ನೋದು ಸ್ವಲ್ಪ ನಿಮ್ಗೆ ನಾನು ಈ GK ಮಾರ್ಗದರ್ಶಿ ಕೋರ್ಸ್ ಮೂಲಕ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮ್ಮಲ್ಲಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ IP ಜಾಸ್ತಿ ಐತಿ. ಇದನ್ನ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ ಜೊತೆ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು ಮತ್ತೆ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಎಕ್ಸ್ಟ್ರಾರ್ಡಿನರಿ ಇಲ್ಲ. ಆಲ್ರೆಡಿ ನೀವು ಬೌದ್ಧಿಕ ಮಟ್ಟದಲ್ಲಿ ಜಾಸ್ತಿ ಇರುತ್ತೆ, ಬಟ್ ನಿಮ್ಗೆ ಏನಂದ್ರೆ ಕೆಲವು ವಿಚಾರಗಳಲ್ಲಿ ಏನಂತಂದ್ರೆ ಅಪ್ಸ್ ಡೌನ್ ಆಗ್ತಿರ್ತೈತಿ. ಅದನ್ನ ಸರಿಯಾದ ಮಾರ್ಗದಲ್ಲಿ ಒಂದು ಕನ್ಸಿಸ್ಟೆನ್ಸಿ ಇಟ್ಕೊಂಡು ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಈ GK ಮಾರ್ಗದರ್ಶಿಯಲ್ಲಿ ನಿಮಗೆ ಒಂದು ರೋಡ್ ಮ್ಯಾಪ್ ನಿರ್ಮಿಸ್ತಿದ್ದೀವಿ ನಾವಿಲ್ಲಿ. ಏನು ರೋಡ್ ಮ್ಯಾಪ್ ಕೊಡ್ತಾ ಇದೀವಿ. ಇದರ ಒಂದು ಪ್ರಯೋಜನ ಪಡ್ಕೊಡ್ರಿ. ಕೇವಲ 90 ಡೇಸ್ ಇರ್ತಕ್ಕಂಥ ಒಂದು ಪ್ರೋಗ್ರಾಮ್ ಮೂಲಕ ನಿಮ್ಮ ಸಬ್ಜೆಕ್ಟ್ ಇಡೀ GK ಕವರ್ ಆಗತ್ತಂದ್ರೆ ನೀವು ಖುಷಿ ಪಡ್ತಕ್ಕಂಥ ವಿಚಾರ ಇದು. ಸೊ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ನಾವು ನೆಕ್ಸ್ಟ್ ಮಂತ್ ಇಂದ ಏನದು ಕ್ಲೆವರಾ ಇಂಡಿಯಾ ಅಕಾಡೆಮಿ ಏನಾಗುತ್ತೆ ಅಂದ್ರೆ ಆ್ಯಪ್ ಬರ್ತಾ ಇದೆ. ಈ ಆ್ಯಪ್ ಮೂಲಕ ನಾವು ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಕೂಡ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಡಿಜಿಟಲ್ ಇರ್ತಕ್ಕಂಥ ನೋಟ್ಸ್ಗಳನ್ನ ಕೊಡ್ತಾ ಇದ್ದೀವಿ, ಕರೆಂಟ್ ಅಫೇರ್ಸ್ಗಳನ್ನ ಕೊಡ್ತಾ ಇದ್ದೀವಿ. ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಯಾವುದೇ ಒಂದು ಸಬ್ಜೆಕ್ಟ್ ಇದ್ರೂ ಕೂಡ ಟೆಸ್ಟ್ಗಳನ್ನು ಮಾಡ್ತಾ ಇದ್ದೀವಿ ಇಲ್ಲಿ. ಈ ಆ್ಯಪ್ ಮೂಲಕ ಅಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಲ್ ಸಬ್ಜೆಕ್ಟ್ ಟೆಸ್ಟ್ಗಳನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಡೌಟ್ ಇಲ್ಲ. ಬೈಲಿಂಗ್ವಲ್ ಇರುತ್ತೆ, ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ, ಎಲ್ಲಾ ಮೀಡಿಯಂದಲ್ಲಿ ಮಾಡ್ತಾ ಇದೀವಿ ನಾವು. ಎಲ್ಲಾ ಟೆಸ್ಟ್ಗಳ ಒಂದು ಪ್ರಯೋಜನ ಪಡ್ಕೊಡ್ರಿ. ತುಂಬಾ ಕಡಿಮೆ ದುಡ್ಡಲ್ಲಿ ಮಾಡ್ತಾ ಇದ್ದೀನಿ. ಅದಕ್ಕೂ ಒಂದು ನಾವು ಬ್ಲೂ ಪ್ರಿಂಟ್ ರೆಡಿ ಮಾಡ್ತಾ ಇದ್ದೀವಿ, ಅದನ್ನ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ಬಟ್ ಈ ಸಂದರ್ಭದಾಗ ಇನ್ನೊಂದು ಅನೌನ್ಸ್ಮೆಂಟ್ ಅಂದ್ರೆ ಈ KSET ಟೆಸ್ಟ್ ಸೀರೀಸ್ ಕೂಡ ಮಾಡ್ತಾ ಇದೀವಿ.
2026ರ ಒಂದು ಅಕ್ಟೋಬರ್ ನಲ್ಲಿರ್ತಕ್ಕಂಥ ಕೆಸೆಟ್ನ ಒಂದು ಟೆಸ್ಟ್ ಸೀರೀಸನ್ನು ಮುಂದಿನ ತಿಂಗಳಿಂದ ಏನು ಏಪ್ರಿಲ್ ಫಸ್ಟ್ ವೀಕಿಂದ ಸ್ಟಾರ್ಟ್ ಆಗುತ್ತೆ. ಇದು ಏಪ್ರಿಲ್ ಫಸ್ಟ್ ವೀಕಿಂದ ಇನ್ನು ಸ್ಟಾರ್ಟ್ ಆಗುತ್ತೆ. ಯಾರಾದರೂ ಕೂಡ ಇದ್ರ ಬಗ್ಗೆ ಎನ್ಕ್ವೈರಿ ಬೇಕಾಗಿದ್ರೆ ಎನ್ಕ್ವೈರಿ ಮಾಡೋದಿದ್ರೆ 8660 186 299 ಇದಕ್ಕೆ ನೀವು ಕಾಲ್ ಮಾಡಿ ನಿಮ್ಮ ಒಂದು ಮಾಹಿತಿಯನ್ನು ಪಡೆದುಕೊಳ್ಬೋದು. ಕೆಸೆಟ್ ಟೆಸ್ಟ್ ಸೀರೀಸ್ ಯಾವ ಲೆವೆಲ್ಗೆ ಅಂದರೆ ಫುಲ್ ಸೈಂಟಿಫಿಕ್ ಆಗಿ ಮಾಡ್ತಿದ್ದೀವಿ. ಅದು ನಿಮಗೆ 50 ಮಾರ್ಕ್ಸಿಗೆ ಮಿನಿಮಮ್ 30+ ಮಾರ್ಕ್ಸ್ ಬರಬೇಕು. ಅದು ಆ ಥರ ನಾವೊಂದು ರೋಡ್ ಮ್ಯಾಪನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದು ಮುಂದಿನ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. ಯಾವಾಗ ಏಪ್ರಿಲ್ ಫಸ್ಟ್ ವೀಕಿಂದ ಸ್ಟಾರ್ಟ್ ಆಗುತ್ತೆ. ಅದರ ಒಂದು ಪ್ರಯೋಜನ ಕೂಡ ನೀವು ಪಡೆದುಕೊಳ್ಬೋದು. ಮತ್ತೆ ನಾವು 100% ಅಶ್ಯೂರೆನ್ಸ್ ಕೊಡ್ತೀನಿ. ಕೆಸೆಟ್ ಪಾಸ್ ಮಾಡೋದು ಅಥವಾ ಇದರ ಒಂದು ಕಂಪ್ಲೀಟ್ ರೋಡ್ ಮ್ಯಾಪ್ ತಯಾರು ಮಾಡ್ಕೊಡೋದು ಮತ್ತು ನಿಮ್ಮ ಉತ್ತಮವಾದ ಮಾರ್ಕ್ಸ್ ಕೊಡೋಕೆ ಪ್ರಯತ್ನ ಮಾಡೋದು 100% ನಿಮ್ಮ ಜವಾಬ್ದಾರಿ. ಅದಕ್ಕೂ ಕೂಡ ತುಂಬ ಕಡಿಮೆ ದುಡ್ಡಲ್ಲಿ ಮತ್ತೆ ಸ್ಟಡಿ ಮಟೀರಿಯಲ್ ಕೂಡ ಕೊಡ್ತಾ ಇದ್ದೀವಿ. ಇದಕ್ಕೆ ಬುಕ್ಸ್ ಕೊಡ್ತಾ ಇದ್ದೀವಿ. ಇದಕ್ಕೆ ಕೆಸೆಟ್ಗೆ ಪೇಪರ್ 1ಗೆ ಸಂಬಂಧಿಸಿದಂಥ ಒಂದು ಬುಕ್ಕನ್ನು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಇದನ್ನು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಇದನ್ನು ಕೆಸೆಟ್ ಟೆಸ್ಟ್ ಸೀರೀಸಲ್ಲಿ ಫ್ರೀಯಾಗಿ ಸ್ಟಡಿ ಮಟೀರಿಯಲ್ ಕೊಡ್ತಾ ಇದ್ದೀವಿ. ಒಂದು ಬುಕ್ಸ್ ಕೊಡ್ತಿದ್ದೀವಿ, ಅಲ್ಟಿಮೇಟ್ ಬುಕ್. ಅದು ಆ ಬುಕ್ ಮೂಲಕ ಕೆಸೆಟ್ನ ಪೇಪರ್ ಫಸ್ಟ್ ಏನಿದೆಲ್ಲ ಕಂಪ್ಲೀಟ್ ನಿಮಗೆ ಪಿಕ್ಚರ್ ಸಿಗುತ್ತೆ ಅಲ್ಲಿ. ಅದ್ರ ಕಂಪ್ಲೀಟ್ ಆಗಿರ್ತಕ್ಕಂಥ ಫ್ರೀ ಬುಕ್ ಕೊಡ್ತಾ ಇದ್ದೀವಿ. ತುಂಬ ಕಡಿಮೆಯಲ್ಲಿರ್ತಕ್ಕಂಥ ಅಮೌಂಟ್ ಇಡ್ತಾ ಇದ್ದೀವಿ. ಯಾರಾದರೂ ವಿಶೇಷವಾಗಿ ಗೆಸ್ಟ್ ಲೆಕ್ಚರ್ ಇರ್ತಕ್ಕಂಥ ಒಂದು ಮಾಡ್ತಾ ಆಲ್ರೆಡಿ ನೀವು ಎಕ್ಸಿಟ್ ಆಗಿದ್ರೆ, ಏನು ನಾನ್ ಯು ಜಿ ಸಿ ಯಾರಾಗಿರ್ತೀರಲ್ಲ ಅವರು ನಮ್ಮನ್ನು ಸಂಪರ್ಕಿಸಿ. ನಿಮಗೆ ಒಂದು ಉತ್ತಮವಾದ ಮಾರ್ಗದರ್ಶನ ಕೊಡೋಕೆ ನಮ್ಮ ಟೀಮ್ ರೆಡಿ ಐತಿ. ಮುಂದಿನ ಒಂದು ದಿನಗಳಲ್ಲಿ ನೀವು ಮತ್ತೆ ಸೇವೆಗೆ ಸೇರುವಂಥ ಪ್ರಯತ್ನ ಮಾಡೋಕ್ಕೆ ನಿಮಗೆ ಕೆಸೆಟ್ ಕ್ವಾಲಿಫೈ ಆಗುವಂಥ ಎಲ್ಲ ಒಂದು ಸ್ಟಡಿ ಮಟೀರಿಯಲ್ ನಾವು ರೆಡಿ ಮಾಡಿದ್ದೀವಿ. ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದು ಪೇಪರ್ ಫಸ್ಟಲ್ಲಿ ಏನು ಬೇಕಲ್ಲ ಅದನ್ನೆಲ್ಲ ಕಂಟೆಂಟ್ ನಾವು ಕೊಡ್ತಾ ಇದ್ದೀವಿ. ಅತ್ಯುತ್ತಮವಾಗಿರ್ತಕ್ಕಂಥ ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ. ಅದರ ಒಂದು ಪ್ರಯೋಜನ ಪಡ್ಕೊಡ್ರಿ. ನಿಮಗೆ ಮಾತ್ರ ನಾವು 100% ಜಸ್ಟಿಸ್ ಒದಗಿಸ್ತೀವಿ. ನಾನು ನನಗೆ ಶ್ಯೂರಿಟಿ ಕೊಡ್ತೀನಿ. ಏನಿದು ಪೇಪರ್ ಫಸ್ಟಿಗೆ 100% ಇರ್ತಕ್ಕಂಥ 50 ಮಾರ್ಕ್ಸ್ಗಳಲ್ಲಿ 30+ ಮಾರ್ಕ್ಸ್ ತೆಗೆದುಕೊಳ್ಳುವ ಒಂದು 30+ ಮಾರ್ಕ್ಸ್ ತೆಗೆದುಕೊಳ್ಳುವ ಒಂದು ಮಾರ್ಗವನ್ನು ನಾವು ಕೊಡ್ತಿದ್ದೀವಿ. ಮತ್ತೆ ಫ್ರೀ ಬುಕ್ ಕೂಡ ಕೊಡ್ತಾ ಇದ್ದೀವಿ. ಕೋರ್ಸ್ನ ಯಾರು ಪರ್ಚೇಸ್ ಮಾಡ್ತಲ್ಲ ಅವರಿಗೆ ಫ್ರೀ ಬುಕ್ ಕೂಡ ಕೊಡ್ತಾ ಇದ್ದೀವಿ ಇಲ್ಲಿ. ಅದು ಫ್ರೀ ಹೋಮ್ ಡೆಲಿವರಿ ಕೂಡ ಇರುತ್ತೆ ಇಲ್ಲಿ. ಸೊ ಇಷ್ಟು ಇವತ್ತಿನ ಒಂದು ಜಿ ಕೆ ಮಾರ್ಗದರ್ಶಿಯ ಒಂದು ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದೆ. ಮತ್ತೆ ಜಿ ಕೆ ಮಾರ್ಗದರ್ಶಿಯ ಈ ವೀಕ್ಲಿ ರೋಡ್ ಮ್ಯಾಪ್ ಯಾರಿಗಾರು ಬೇಕಾಗಿದೆ, ಯಾರಾದ್ರೂ ನಿಮ್ದು ರೋಡ್ ಮ್ಯಾಪ್ ಯಾವ ಥರ ಇರುತ್ತೆ ಇದ್ರೆ ಏನಾದ್ರು ನೋಡ್ಬೇಕು ಅನಿಸಿದ್ರೆ ಈ ನಂಬರ್ಗೆ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ. ಅದರಲ್ಲಿ ಡೌಟ್ ಇಲ್ಲ. ನೀವು ಒಂಚೂರು ನೋಡಿ, ನಿಮಗೂ ಗೊತ್ತಾಗುತ್ತೆ. ಓಕೆ, ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ನಿಮ್ಮೆಲ್ಲರೂ ಕೂಡ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಹಾಗೆ ನಮ್ಮ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ನಿಮ್ಮೆಲ್ಲರೂ ಕೂಡ ತುಂಬಾ ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ನಿಮ್ಮೆಲ್ಲರೂ ಕೂಡ ಶುಭವಾಗಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.